ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬೇಸಿಗೆಯಲ್ಲಿ ಸಪೋಟ ಅಥವಾ ಚಿಕ್ಕು ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಉಷ್ಣತೆ ಹೆಚ್ಚಾಗುತ್ತದೆ, ಸಿ ಶ್ವಾಸಕೋಶ ಸುಧಾರಣೆ, ಡಿ ಕಣ್ಣಿನ ಉರಿ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಣ್ಣಿನ ಉರಿ ಕಡಿಮೆಯಾಗುತ್ತದೆ. ಸಪೋಟ ತಾಮ್ರ, ಕಬ್ಬಿಣ, ರಂಜಕ, ಕ್ಯಾಲ್ಸಿಯಂ ಮತ್ತು ನಿಯಾಸಿಕ್ನಂತಹ ಖನಿಜಗಳಿಂದ ಸಮೃದ್ಧವಾಗಿದ್ದು, ಬೇಸಿಗೆಯಲ್ಲಿ ಸಪೋಟ ಹಣ್ಣನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುವುದಲ್ಲದೆ ಇದು ಕಣ್ಣಿನ ಉರಿಯನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮುಖದಲ್ಲಿನ ಮೊಡವೆಗಳನ್ನು ಹೋಗಲಾಡಿಸಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಹಾಲು, ಬಿ ಜೇನುತುಪ್ಪ, ಸಿ ನಿಂಬೆ ರಸ, ಡಿ ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ, ಮೆಣಸು. ಮೆಣಸನ್ನು ನೀರಿನಲ್ಲಿ ತೇಯ್ದು ಮೊಡವೆಗಳಿಗೆ ಹಚ್ಚುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಮೊಡವೆಗಳು ಮುಖದಲ್ಲಿ ಇಲ್ಲದಂತಾಗುತ್ತದೆ. ಮೂರನೇ ಪ್ರಶ್ನೆ, ಜೇನು ಹುಳು ಕಚ್ಚಿದರೆ ಕೂಡಲೇ ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಮೆಣಸಿನಕಾಯಿ, ಬಿ ತುಳಸಿ ರಸ, ಸಿ ಈರುಳ್ಳಿ, ಡಿ ಸುಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಈರುಳ್ಳಿ. ಜೇನುನೊಣ ಕಚ್ಚಿದಾಗ ಈರುಳ್ಳಿಯನ್ನು ಹೋಳು ಮಾಡಿ ಒಂದು ಹೋಳಿನಿಂದ ಕಚ್ಚಿದ ಜಾಗಕ್ಕೆ ತಿಕ್ಕಬೇಕು. ಹೀಗೆ ಮಾಡುವುದರಿಂದ ಊತ ಬರುವುದಿಲ್ಲ ಮತ್ತು ಮುಳ್ಳಿನ ವಿಷ ದೇಹಕ್ಕೆ ಹೋಗುವುದಿಲ್ಲ. ನಾಲ್ಕನೇ ಪ್ರಶ್ನೆ, ಸಣ್ಣ ವಯಸ್ಸಿನಲ್ಲಿ ತಲೆಯ ಕೂದಲು ಉದುರಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಪೋಷಕಾಂಶಗಳ ಕೊರತೆ, ಬಿ ಜಂಕ್ ಫುಡ್ ಸೇವನೆ, ಸಿ ಸ್ಟ್ರೆಸ್, ಡಿ ಸರಿಯಾಗಿ ತಿನ್ನದಿರುವುದು. ಸರಿಯಾದ ಉತ್ತರ ಆಪ್ಷನ್ ಎ, ಪೋಷಕಾಂಶಗಳ ಕೊರತೆ. ಪೋಷಕಾಂಶಗಳ ಅಭಾವದಿಂದ ಶಕ್ತಿಯ ಕೊರತೆಯುಂಟಾಗುವುದರಿಂದ ಇಳಿ ವಯಸ್ಸಿನಲ್ಲಿ ಹೆಚ್ಚಾಗಿ ಕೂದಲು ಉದುರುತ್ತದೆ. ಐದನೇ ಪ್ರಶ್ನೆ, ಮೇಲಿಂದ ಮೇಲೆ ಬೇದಿಯಾಗುತ್ತಿದ್ದರೆ ಏನು ಮಾಡಬೇಕು? ಆಪ್ಷನ್ಸ್: ಎ ORS ಕುಡಿಯಬೇಕು, ಬಿ ಖಾರ ತಿನ್ನಬೇಕು, ಸಿ ಒಕ್ಕಳಿಗೆ ಎಣ್ಣೆ ಹಾಕಬೇಕು, ಡಿ ಏಲಕ್ಕಿ ತಿನ್ನಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ, ಏಲಕ್ಕಿ ತಿನ್ನಬೇಕು. ಸ್ವಲ್ಪ ಏಲಕ್ಕಿಯನ್ನು ಬೆಣ್ಣೆಯೊಡನೆ ಅರೆದು ತಿನ್ನುವುದರಿಂದ ಬೇದಿ ಕಡಿಮೆಯಾಗುತ್ತದೆ. ಆರನೇ ಪ್ರಶ್ನೆ, ತಿಮಿಂಗಲವು ಒಂದು ಬಾರಿಗೆ ಎಷ್ಟು ಲೀಟರ್ ನೀರನ್ನು ಕುಡಿಯುತ್ತದೆ? ಆಪ್ಷನ್ಸ್: ಎ 30,000 ಲೀಟರ್, ಬಿ 37,854 ಲೀಟರ್, ಸಿ 73,854 ಲೀಟರ್, ಡಿ 32,584 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ, 37,854 ಲೀಟರ್. ತಿಮಿಂಗಲವು ಒಂದು ಬಾರಿ ಬಾಯಿ ತೆರೆದರೆ ಕನಿಷ್ಠ ಪಕ್ಷ 37,854 ಲೀಟರ್ ನೀರನ್ನು ಕುಡಿಯುತ್ತದೆ. ಪ್ರಶ್ನೆ, 6 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡಿದರೆ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ ನೆನಪಿನ ಶಕ್ತಿ ಕುಂಠಿತ, ಬಿ ಮೆದುಳಿನ ಮೇಲೆ ಪ್ರಭಾವ, ಸಿ ಮಾನಸಿಕ ಖಿನ್ನತೆ, ಡಿ ಏಕಾಗ್ರತೆ ಕೊರತೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಬ್ಬ ಮನುಷ್ಯ 6 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡುವುದರಿಂದ ಈ ಮೇಲಿನ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಜೊತೆಗೆ ಮನುಷ್ಯನ ದೇಹದಲ್ಲಿ ಬಹುಮುಖ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಇದು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ, ಘಟಘಟನೆ ನೀರು ಕುಡಿಯುವುದರಿಂದ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಕಿಡ್ನಿ ಸಮಸ್ಯೆ, ಸಿ ಮೆದುಳು ಸಮಸ್ಯೆ, ಡಿ ಎದೆಯುರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಎದೆಯುರಿ. ನೀರು ರಭಸದಿಂದ ಚಿಮ್ಮಿ ಹರಿದಾಗ ಅನ್ನನಾಳದ ಮೇಲೆ ಒತ್ತಡ ಬಿದ್ದು ಹೊಟ್ಟೆ ಮತ್ತು ಅನ್ನನಾಳದ ನಡುವಿನ ಜಂಟಿಯಾದ ಸ್ಪಿಂಕ್ಟರ್ಗೆ ಹಾನಿಯನ್ನುಂಟು ಮಾಡುತ್ತದೆ. ಇದರಿಂದಾಗಿ ಅನಿಲಗಳು ಹಿಮ್ಮುಖವಾಗಿ ಹರಿದು ಎದೆಯುರಿ ಉಂಟಾಗುತ್ತದೆ. 10ನೇ ಪ್ರಶ್ನೆ, ಹೃದಯ ಕಾಯಿಲೆಯನ್ನು ತಡೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ವೀಳ್ಯದೆಲೆ, ಬಿ ಪುದೀನ, ಸಿ ತುಳಸಿ, ಡಿ ಬೇವಿನ ಎಲೆ.
ಸರಿಯಾದ ಉತ್ತರ ಆಪ್ಷನ್ ಎ ವೀಳ್ಯದೆಲೆ. ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿಯ ಹೆಸಳನ್ನು ಒಟ್ಟಿಗೆ ಸೇರಿಸಿ ತಿನ್ನುವುದರಿಂದ ಇದು ಹೃದಯದ ಕಾಯಿಲೆ ತಡೆಯಲು ಸಹಾಯ ಮಾಡುತ್ತದೆ ಮತ್ತು ರಕ್ತವನ್ನು ತೆಳುವಾಗಲು ಸಹಾಯ ಮಾಡುತ್ತದೆ. ಎಂತಹ ತಲೆನೋವು ಇದ್ದರೂ ತಕ್ಷಣ ಪರಿಹಾರ ನೀಡುವುದು ಯಾವುದು? ಆಪ್ಷನ್ಸ್: ಎ ಮಾತ್ರೆ, ಬಿ ಕಾಫಿ ಅಥವಾ ಟೀ, ಸಿ ನೀಲಗಿರಿ ತೈಲ, ಡಿ ಔಡಲ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಔಡಲ ಎಲೆ. ಸಮ ಪ್ರಮಾಣದ ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿ ಔಡಲ ಎಲೆಯನ್ನು ಅದರ ತೊಟ ಮೇಲೆ ಬರುವ ರೀತಿಯಲ್ಲಿ ಸುತ್ತಲೂ ತಲೆಯ ಮೇಲೆ ಇಟ್ಟು ನಂತರ ಒಂದು ಕಾಟನ್ ಬಟ್ಟೆಯಿಂದ ಎಲೆಯ ಸಮೇತ ಕಟ್ಟಬೇಕು. ಹೀಗೆ ಎಲೆಯನ್ನು ರಾತ್ರಿ ಕಟ್ಟಿದಾಗ ಅದು ಬೆಳಗ್ಗೆ ಆಗುವಷ್ಟರಲ್ಲಿ ಎಲೆ ಪೂರ್ತಿಯಾಗಿ ಕಪ್ಪು ಬಣ್ಣ ಆಗಿರುತ್ತದೆ. ಈ ರೀತಿಯಾಗಿ ಸತತವಾಗಿ 3 ದಿನಗಳ ಕಾಲ ಮಾಡಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಎಷ್ಟೇ ಹಳೆಯ ತಲೆನೋವು, ಅರ್ಧ ತಲೆನೋವು ಇದ್ದರೂ ಸಹ ಪೂರ್ತಿಯಾಗಿ ಗುಣಮುಖವಾಗುತ್ತದೆ. ಮಕ್ಕಳು ಗುರುವಾರದಂದು ಉಗುರು ಕತ್ತರಿಸಿದರೆ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ ಜ್ಞಾನ, ಬಿ ಶಿಕ್ಷಣ, ಸಿ ಆರೋಗ್ಯ, ಡಿ ಮಾನಸಿಕ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ಮಕ್ಕಳು ಗುರುವಾರದಂದು ಉಗುರುಗಳನ್ನು ಕತ್ತರಿಸಿದರೆ ವ್ಯಕ್ತಿಯ ಶಿಕ್ಷಣ ಮತ್ತು ಜ್ಞಾನದ ಕೊರತೆಯನ್ನು ಹೊಂದಬೇಕಾಗುತ್ತದೆ ಮತ್ತೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮಾವಿನ ಹಣ್ಣನ್ನು ಫ್ರಿಡ್ಜ್ನಿಂದ ತೆಗೆದ ತಕ್ಷಣ ಏನು ಮಾಡುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ ಕೆಲ ನಿಮಿಷ ನೀರಿನಲ್ಲಿಡುವುದು, ಬಿ ತಕ್ಷಣ ತಿನ್ನುವುದು, ಸಿ ಬಿಸಿಲಿಗೆ ಇಡುವುದು, ಡಿ ಜ್ಯೂಸ್ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಎ ಕೆಲ ನಿಮಿಷ ನೀರಿನಲ್ಲಿಡುವುದು. ಮಾವಿನ ಹಣ್ಣಿನಲ್ಲಿ ಫೈಟೋಕೆಮಿಕಲ್ಸ್ ಆಮ್ಲವಿದ್ದು ಇದು ದೇಹದಲ್ಲಿ ಶಾಖವನ್ನು ಉತ್ಪಾದಿಸುತ್ತದೆ ಮತ್ತು ದೇಹವು ಸತು, ಕ್ಯಾಲ್ಸಿಯಂ, ಇತರ ಖನಿಜಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಆದ್ದರಿಂದ ಮಾವಿನ ಹಣ್ಣನ್ನು ಕೆಲ ನಿಮಿಷಗಳ ಕಾಲ ನೀರಿನಲ್ಲಿ ಇಡುವುದರಿಂದ ಫೈಟೋಕೆಮಿಕಲ್ಸ್ಗಳ ಸಾಂದ್ರತೆಯು ಕಡಿಮೆಯಾಗಿ ಕೊಬ್ಬನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿಯಲ್ಲಿ ರೈಲಿನ ವೇಗ ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್: ಎ ಕಡಿಮೆ ಜನ, ಬಿ ಕತ್ತಲಾಗಿರುವುದರಿಂದ, ಸಿ ಎಕ್ಸ್ಪರ್ಟ್ ಲೋಕೋ ಪೈಲಟ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಹಗಲಿಗಿಂತ ರಾತ್ರಿಯಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುತ್ತದೆ ಮತ್ತು ಕತ್ತಲೆಯಲ್ಲಿ ರೈಲು ಓಡಿಸುವ ಒಂದು ದೊಡ್ಡ ಅನುಕೂಲವೇನೆಂದರೆ ಸಿಗ್ನಲ್ಗಳು ದೂರದಿಂದ ಗೋಚರಿಸುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ರೈಲನ್ನು ನಿಲ್ಲಿಸಬೇಕೋ ಬೇಡವೋ ಎಂಬುದು ಲೋಕೋ ಪೈಲಟ್ಗೆ ದೂರದಿಂದಲೇ ಗೊತ್ತಾಗುವುದರಿಂದ ರಾತ್ರಿಯಲ್ಲಿ ರೈಲಿನ ವೇಗ ಹೆಚ್ಚಾಗಿರುತ್ತದೆ. ಮೃತದೇಹವನ್ನು ಏಕೆ ಒಂಟಿಯಾಗಿ ಬಿಡಬಾರದು? ಆಪ್ಷನ್ಸ್: ಎ ಮೃತ ಆತ್ಮ ಸೇರಿಕೊಳ್ಳುತ್ತದೆ, ಬಿ ದುಷ್ಟಶಕ್ತಿಗಳ ತೊಂದರೆ, ಸಿ ಪ್ರಾಣಿಗಳು ತಿನ್ನುತ್ತವೆ, ಡಿ ಮೂಢನಂಬಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ದುಷ್ಟಶಕ್ತಿಗಳ ತೊಂದರೆ. ರಾತ್ರಿಯ ಸಮಯದಲ್ಲಿ ಅನೇಕ ದುಷ್ಟಶಕ್ತಿಗಳು ಸಕ್ರಿಯವಾಗಿರುತ್ತವೆ ಎಂದು ಹೇಳಲಾಗುತ್ತದೆ. ಮೃತದೇಹವನ್ನು ಏಕಾಂಗಿಯಾಗಿ ಬಿಟ್ಟಾಗ ಈ ದುಷ್ಟಶಕ್ತಿಗಳು ಮೃತದೇಹವನ್ನು ಪ್ರವೇಶಿಸುತ್ತವೆ ಮತ್ತು ಕುಟುಂಬದ ಸದಸ್ಯರಿಗೆ ತೊಂದರೆಯನ್ನು ಉಂಟುಮಾಡಬಹುದು ಎಂಬ ಕಾರಣದಿಂದ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎನ್ನುತ್ತಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ವ್ಯವಸ್ಥೆಯನ್ನು ಯಾವಾಗ ಪರಿಚಯಿಸಲಾಯಿತು? ಆಪ್ಷನ್ಸ್: ಎ 1867ರಲ್ಲಿ, ಬಿ 1860ರಲ್ಲಿ, ಸಿ 1897ರಲ್ಲಿ, ಡಿ 1890ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ 1860ರಲ್ಲಿ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.